ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ಬೆಣ್ಣೆಹಣ್ಣು ಅಂದರೆ ಬಟರ್ ಫ್ರೂಟ್ ಇದರ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಹಾಗೆ ಇದರ ಲಾಭಗಳು ಎಷ್ಟೆಲ್ಲ ಇದೆ ಅಂತ ಹೇಳಿಬಿಟ್ಟು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಈ ಹಣ್ಣು ಮಾರ್ಕೆಟ್ಗಳಲ್ಲಿ ದುಬಾರಿ ಆದ್ರೂ ಆರೋಗ್ಯಕ್ಕೆ ಮಾತ್ರ ಬಹಳ ಒಳ್ಳೆಯದು. ತನ್ನ ಹೆಸರಿಗೆ ತಕ್ಕಂತೆ ಇದು ಬೆಣ್ಣೆ ಥರನೇ ಇರುತ್ತೆ. ಹಾಗೆ ಇದನ್ನು ತಿನ್ನಲಿಕ್ಕೂ ಕೂಡ ತುಂಬ ರುಚಿ ಇದ್ರೂ ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಮಾಡಿ ಕುಡಿಯೋದೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಈ ಹಣ್ಣಿನಲ್ಲಿ ಹಲವು ರೀತಿಯ ಆರೋಗ್ಯಕಾರಿ ಪ್ರಯೋಜನಗಳಿದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಹೇಗೆ ಮಿಲ್ಕ್ ಶೇಕ್ ಮಾಡೋದು ಅಂತ ನೋಡೋಣ. ಈ ಹಣ್ಣನ್ನು ನಾನು ಯಾವುದೇ ಮಾರ್ಕೆಟಿಂದ ಖರೀದಿ ಮಾಡ್ಕೊ ಬಂದಿಲ್ಲ. ಊರಿಗೆ ಹೋದಾಗ ನನಗೆ ಈ ಹಣ್ಣು ಈಸಿಯಾಗಿ ಸಿಕ್ತು. ಇವಾಗ ಕೂರ್ಗ್ ಸೈಡಲ್ಲಿ ಬಟರ್ ಫ್ರೂಟ್ ಹಣ್ಣು ಸೀಸನ್ ಅಂತಲೇ ಹೇಳ್ಬೋದು. ಈ ಹಣ್ಣು ಬೆಣ್ಣೆ ಥರನೇ ಇರುವುದಕ್ಕೆ ಇದನ್ನು ಈಸಿಯಾಗಿ ಬಿಡಿಸ್ಕೋಬೋದು. ನಾವು ಚಿಕ್ಕ ವಯಸ್ಸಿನಲ್ಲಿರುವಾಗ ಈ ಹಣ್ಣಿಗೆ ಡೈರೆಕ್ಟಾಗಿ ಸಕ್ಕರೆ ಹಾಕ್ಕೊಂಡು ಹಾಗೆ ತಿಂತಾಯಿದ್ವಿ. ಅದೇ ಏನೋ ಒಂಥರ ಚೆನ್ನಾಗೇ ಇರ್ತಿತ್ತು. ಮತ್ತು ಮಿಲ್ಕ್ ಹಾಕಿ ಜ್ಯೂಸ್ ಮಾಡ್ತಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಅದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಬಟ್ ಇವಾಗ ಈ ಹಣ್ಣಿನ ಬೆಲೆ ಗೊತ್ತಾಗ್ತಾ ಇದೆ. ಇವಾಗ ಈ ಹಣ್ಣನ್ನು ಹಾಗೆ ತಿನ್ನಲಿಕ್ಕೆ ಇಷ್ಟಪಡಲ್ಲ. ಈಸಿಯಾಗಿ ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಮಾಡಿ ಡ್ರಿಂಕ್ ಮಾಡೋದು ತುಂಬಾ ಒಳ್ಳೆಯದು ಅಂತ ನಾನು ಅಂದ್ಕೊತೀನಿ. ನಾನಿಲ್ಲಿ ಬೆಣ್ಣೆ ಹಣ್ಣಿಗೆ 2 ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಅದಕ್ಕೆ 1 ಗ್ಲಾಸ್ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ನಿಧಾನಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಈ ಹಣ್ಣಿಗೆ ಹಾಲು ಹಾಕೋ ಅವಶ್ಯಕತೆಯೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಹಣ್ಣು. ಇವಾಗ ಹೆಲ್ದಿಯಾದ ಬೆಣ್ಣೆ ಹಣ್ಣಿನ ಮಿಲ್ಕ್ ಶೇಕ್ ರೆಡಿಯಾಗೋಯಿತು. ಹಾಗೆ ಮಿಲ್ಕ್ ಶೇಕಿಗೆ ಸಬ್ಜಾ ಬೀಜವನ್ನು ಹಾಕ್ಕೊತಾ ಇದ್ದೀನಿ, ತಂಪಾಗಿರಲಿ ಅಂತ ಹೇಳಿಬಿಟ್ಟು. ಹೌದು, ಯಾಕೆ ಹಣ್ಣಿಗೆ ಇಷ್ಟೊಂದು ಬೇಡಿಕೆ, ಯಾಕೆ ಇಷ್ಟೊಂದು ದುಬಾರಿಯಲ್ಲಿ ಮಾರ್ಕೆಟ್ಗಳಲ್ಲಿ ಮಾರಾಟ ಮಾಡ್ತಾರೆ ಅಂತ ಹೇಳಿದರೆ, ಈ ಬೆಣ್ಣೆ ಹಣ್ಣಿನಲ್ಲಿ ಎಷ್ಟೋ ಥರದ ಪೋಷಕಾಂಶಗಳಿವೆ. ಹಾಗೆ ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ವಿಟಮಿನ್ ಇ ಅಂಶಗಳು ಇದ್ದು ಅದರ ಜೊತೆಗೆ ಫೈಬರ್ ಮತ್ತು ಪೊಟ್ಯಾಷಿಯಮ್ ಇರೋದ್ರಿಂದ ಗರ್ಭಿಣಿಯರಿಗೆ ತುಂಬಾ ಯೂಸ್ಫುಲ್ ಇದೆ. ಹಾಗೆಯೇ ಮಾರ್ಕೆಟ್ಗಳಲ್ಲಿ ಎಷ್ಟೋ ಥರದ ಸೋಪ್ಗಳಾಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಮೆಡಿಷನ್ ಆಗಿರ್ಬೋದು, ತೈಲಗಳು ಇವೆಲ್ಲವೂ ಕೂಡ ಈ ಹಣ್ಣಲ್ಲೇ ತಯಾರು ಮಾಡ್ತಾರೆ. ಹಾಗಾಗಿ ಮಾರ್ಕೆಟ್ಗಳಲ್ಲಿ ಈ ಹಣ್ಣಿಗೆ ತುಂಬಾ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಬೆಣ್ಣೆ ಹಣ್ಣಿಗೆ ಎಷ್ಟು ವ್ಯಾಲ್ಯೂ ಇದೆ ಮಾರ್ಕೆಟ್ಗಳಲ್ಲಿ ಅಂತ. ಹಾಗೆ ನಾನು ಮಾಡಿರುವ ಬೆಣ್ಣೆ ಹಣ್ಣಿನ ಮಿಲ್ಕ್ ಶೇಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ರೆಸಿಪಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್.